ವಿಶ್ವದಲ್ಲಿ ಎಲ್ಲ ಕಡೆಯಲ್ಲಿಯೂ ಶಾಶ್ವತ ಸುಖದ ಪ್ರಚಾರವನ್ನು ಮಾಡುವುದೇ ಸನಾತನ ಧರ್ಮದ ಮುಖ್ಯ ಉದ್ದೇಶ. ಪ್ರಾಚೀನರ ವಿಚಾರವನ್ನು ನಾವು ಅರ್ಥೈಸಿಕೊಳ್ಳದೆ ನಾವು ನಮ್ಮತನವನ್ನು ಬಿಟ್ಟುಕೊಳ್ತಾ ಇದ್ದೇವೆ. ವೇದಗಳನ್ನು ರಕ್ಷಣೆ ಮಾಡಬೇಕಿದ್ರೆ ಪ್ರಾಚೀನರು ಯಾರೂ ಅದನ್ನು ಬರೆದಿಟ್ಟುಕೊಳ್ಳಿಲ್ಲ. ಮೌಖಿಕವಾಗಿ ಅಂದರೆ ಆಗ ಪರಂಪರಾಗತ ಪದ್ಧತಿಯಿಂದವ ಗುರು ಹೇಳುವುದು, ಶಿಷ್ಯ ಕೇಳುವುದು. ಮಹಾಭಾರತವನ್ನು ವ್ಯಾಸರೇ ಹೇಳಿದ್ರು, ಬರೆದದ್ದು ಗಣಪತಿ ಅಂತ ಹೇಳಿ ನಾವು ಕೇಳ್ತೇವಲ್ವ. ವಾಸ್ತವಿಕವಾಗಿ ಅದು ಮೂಢನಂಬಿಕೆಯಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಇದು ನಾನು ಹೇಳಿದ್ದಲ್ಲ, ಅನೇಕ ಮಂದಿ ವಿದ್ವಾಂಸರು ಹೇಳೋದನ್ನು ಕೇಳ್ಕೊಂಡು ಹೇಳ್ತಾ ಇದ್ದೇನೆ. ವ್ಯಕ್ತಿ ದುರ್ಬಲನಾಗಬಾರ್ದು, ಸಬಲನಾಗಿರಬೇಕು. ಅಂದರೆ ಅವನು ಜ್ಞಾನವಂತನಾಗಿರಬೇಕು, ಕರ್ಮವನ್ನು ಮಾಡುವ ಹಾಗೆ ಇರಬೇಕು. ಬಟ್ರೆ ನಾವು ಆರ್ಯ ಮತ್ತು ದ್ರವಿಡರ ಆ ವಿಂಗಡಣೆ ಮತ್ತು ಅದರ ಇತಿಹಾಸಕಾರರು ಅದು ತಪ್ಪು ಅಂತ ಹೇಳಿದ್ದು ಇತ್ಯಾದಿ ಎಲ್ಲ ಇದೆ. ಆದರೆ ನಮ್ಮ ಈಗ ನಾವು ಮಾತಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಜ್ಞಾನ, ನಮ್ಮ ಪರಂಪರೆ, ಈ ಆರ್ಯ ದ್ರವಿಡರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ವಿವರಿಸಿ ಮತ್ತೆ ಮುಂದೆ ಹೋಗೋದಾಯ್ತು. ಈ ಆರ್ಯ ಹೇಳುವಂತಹ ಪದ ನಮಗೆ ರಾಮಾಯಣದಲ್ಲಿ ಸಿಗ್ತದೆ. ವಾಲ್ಮೀಕಿ ರಾಮಾಯಣ ರಾಮನನ್ನು ಆರ್ಯ ಅಂತ ಹೇಳಿ ಕರೆದಂತಹದ್ದು. ಆರ್ಯ ಅಂದರೆ ಪೂಜ್ಯ ಅಂತ ಅರ್ಥ. ಆರ್ಯರು ದ್ರಾವಿಡರು ಹೇಳುವ ಅರ್ಥದಲ್ಲಿ ಅಲ್ಲ, ಹೇಳಲಿಲ್ಲ. ಇನ್ನು ಸನಾತನ ಧರ್ಮ, ಸನಾತನದ ಸ ನ ಆತನೋತೀತಿ ಸನಾತನ. ಸ್ವಲ್ಪ ವಿವರಿಸಿ. ವಿಶ್ವದಲ್ಲಿ ಎಲ್ಲ ಕಡೆಯಲ್ಲಿಯೂ ಶಾಶ್ವತ ಸುಖದ ಪ್ರಚಾರವನ್ನು ಮಾಡುವುದೇ ಸನಾತನ ಧರ್ಮದ ಮುಖ್ಯ ಉದ್ದೇಶ. ಸರ್ವೇ ಜನ ಸುಖಿನೋ ಭವಂತು. ತಿಳಿತಾ? ಅಂದರೆ ಅದರ ಉದ್ದೇಶವೇ ಅದು. ನೋಡಿ, ಭಾರತದಲ್ಲಿ ಒಂದೇ ಅಲ್ಲ. ಈಗ ಪಾಶ್ಚಾತ್ಯರು ಭಾರತವನ್ನು ತತ್ವಜ್ಞಾನದ ನಾಡು ಅಂತ ಹೇಳಿ ಕರೆದಿದ್ದಾರೆ. ಜ್ಞಾನದ ಬೀಡು ಅಂತ ಅಲ್ವಾ, ಜ್ಞಾನದ ತವರು ಅಂತ ಕರೆದಿದ್ದಾರೆ. ಹೌದು. ಧರ್ಮದ ಪ್ರಾದುರ್ಭಾವವಾದದ್ದನ್ನು ಪಾಶ್ಚಾತ್ಯರು ಏನು ಹೇಳ್ತಾರಪ್ಪ ಅಂದರೆ, ಇಂಡಿಯನ್ ಈಸ್ ದ ಮದರ್ ಲ್ಯಾಂಡ್ ಆಫ್ ಫಿಲಾಸಫಿ ಅಂತೇಳಿ ಹೇಳ್ತಾರೆ ಅವರು. ಹಾಗಾಗಿ ನಮ್ಮ ದೇಶ ಶಾಶ್ವತ ಸುಖವನ್ನು ಪಡೆಯಲಿಕ್ಕೆ ವ್ಯಕ್ತಿ ಸರ್ವಾಂಗೀಣ ವಿಕಾಸದಿಂದ ಜೀವನವನ್ನು ಮಾಡುವಂತಹ ಉದ್ದೇಶಕ್ಕಾಗಿ ವೇದ, ಶಾಸ್ತ್ರ, ಪುರಾಣ, ಧರ್ಮ ಇವೆಲ್ಲವೂ ನಮಗೆ ಪ್ರಾಚೀನರ ಕೊಡುಗೆಯಾಗಿದೆ. ಅಷ್ಟು ಪ್ರಾಚೀನರ ವಿಚಾರವನ್ನು ನಾವು ಅರ್ಥೈಸಿಕೊಳ್ಳದೆ ನಾವು ನಮ್ಮತನವನ್ನು ಬಿಟ್ಟುಕೊಳ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಈ ಹಿಂದೂ ಹೇಳುವಂಥ ಪದವನ್ನು ಯಾವ ಉದ್ದೇಶಕ್ಕಾಗಿ ಪ್ರಯೋಗ ಮಾಡಿದ್ದಾರೆ ಅಂದರೆ, ಹಿಂಸೆಯ ದೂಯತೆ ಯಸ್ಯ ಸದಾಚರಣ ತತ್ಪರ. ಹಿಂದೂ ಹೇಳಿ ಯಾರಿಗೆ ಹೇಳಬೇಕು ಹೇಳ್ಕತ್ತೇಳಿದ ಅದನ್ನು ಕೇಳಿದ್ರೆ, ದೇವಗೋಶ್ರುತಿ ಮಾಸೇವಿ ಸಹ ಹಿಂದೂ ಮುಖ ಶಬ್ದವಾಕ್. ಇದು ವೃದ್ಧ ಸ್ಮೃತಿಯಲ್ಲಿ ಇದರ ಉಲ್ಲೇಖವನ್ನು ವಿವರಿಸಿ. ಯಾವ ವ್ಯಕ್ತಿ ಯಶ್ಚ ಸದಾಚರಣ ತತ್ಪರ, ಯಾವ ವ್ಯಕ್ತಿ ಒಳ್ಳೆಯ ಆಚರಣೆ, ನಮ್ಮಲ್ಲಿ ಆಚಾರಕ್ಕೆ ಹೆಚ್ಚು, ಆಚಾರ ಪರಮೋ ಧರ್ಮ ಅಂತ ಹೇಳಿ ಪ್ರಾಚೀನರು ಕರೆದಿದ್ದಾರೆ. ಸದಾಚರಣ ತತ್ಪರ, ದೇವ ಗೋಶ್ರುತಿ ಮಾಸೇವಿ, ದೇವರ ಪೂಜೆಯನ್ನು ಮಾಡುವುದು.
ಗೋವಿನ ಸೇವೆಯನ್ನು ಮಾಡುವುದು, ವೇದದ ಆಚರಣೆಯನ್ನು ಮಾಡುವುದು, ಇದು ಸದಾಚಾರದ ಲಕ್ಷಣಗಳಲ್ಲಿ ಬರ್ತದೆ. ಮತ್ತು ಹಿಂಸೆಯನ್ನು ದೂಷಣೆ ಮಾಡೋದು. ನಮ್ಮಲ್ಲಿ ಹಿಂಸೆ ಇಲ್ಲ, ಅಹಿಂಸೆ. ಅಹಿಂಸಾ ಪರಮೋ ಧರ್ಮ ಅಂತೇಳಿ ಹಿಂದೂ ಧರ್ಮದ ಮೂಲ ಲಕ್ಷಣ. ಅದಕ್ಕೆ ಓಂಕಾರ ಮೂಲ ಮಂತ್ರಾಢ್ಯ ಪುನರ್ಜನ್ಮ ದೃಢಾಶ್ರಯ ಗೋಭಕ್ತ ಭಾರತ ಗುರು ಸವೈ ಹಿಂದುರಿತಿ ಸ್ಮೃತ ಪ್ರಾಮಾಣ್ಯ ಬುದ್ಧಿರ್ವೇದೇಶು ನಿಯಮಾನಾಂ ಅನೇಕತಾ ಉಪಾಸ್ಯಮಾನಾಂ ಅನಿಯಮ ಹಿಂದೂ ಧರ್ಮಸ್ಯ ಲಕ್ಷಣಂ ಅಂತ ಹೇಳಿ ಪ್ರಾಚೀನರು ನಮಗೆ ಹೇಳಿದ್ದಾರೆ. ಹಾಗಿರುವಾಗ ಮತ್ತು ಇನ್ನು ಅನೇಕ ವಿದ್ವಾಂಸರು ಕೂಡ ಹಿಂದೂ ಪದದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಿದ್ದಾರೆ. ಹಿಂದೂಶ್ಚ ಪೌಂಶಿದ್ದವು ದುಷ್ಟಾನಾಂ ವಿಧರ್ಷಣೆ. ದುಷ್ಟರನ್ನು ಈ ಪರಶುರಾಮಾಯಣ ಇದಂ ಕ್ಷಾತ್ರಂ ಇದಂ ಬ್ರಾಹ್ಮ್ಯಂ ಚಾಪಾದಪಿ ಶರಾದಪಿ ಅಂತ ಹೇಳಿದ ಹಾಗೆ ದುಷ್ಟಾನಾಂ ವಿಮರ್ದನೆ. ದುಷ್ಟ ಕ್ಷತ್ರಿಯ ಎಲ್ಲ ಒಳ್ಳೆಯ ಕ್ಷತ್ರಿಯರನ್ನು ಪರಶುರಾಮ ನಾಶ ಮಾಡಲಿಲ್ಲ, ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ್ದಾನೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಕ್ಷತ್ರಿಯರನ್ನು ನಾಶ ಮಾಡಿದಂತಹ ಪರಶುರಾಮನೇ ಭೀಷ್ಮನಿಗೆ ಶಿಷ್ಯನಾಗಿದ್ದ. ಭೀಷ್ಮನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿ ಕ್ಷತ್ರಿಯತ್ವವನ್ನು ಕಲಿಸಿಕೊಟ್ಟಿದ್ದಾನೆ ಅಲ್ವಾ. ಜನಕರಾಜ ಉಳ್ಕೊಂಡಿದ್ದಾನೆ, ಅದು ವೇಷ ಮರೆಸಿಕೊಂಡು. ಜನಕರಾಜ ದಶರಥರು ಅಷ್ಟೂ ಕ್ಷತ್ರಿಯರನ್ನು ನಾಶ ಮಾಡಲಿಲ್ಲ, ಯಾರ್ಯಾರು ದುಷ್ಟರಿದ್ದಾರೋ ಅವರನ್ನು ನಾಶ ಮಾಡಿದ್ದಾನೆ. ಇವೆಲ್ಲವೂ ಕೂಡ ವ್ಯಾಸರ ಕೊಡುಗೆ ಆಗಿದೆ ನಮಗೆ. ಇನ್ನು ಬಹಳಷ್ಟು ವಿದ್ವಾಂಸರು ಪ್ರಾಚೀನರು ಹಿಂದೂ ಧರ್ಮದ ಬಗ್ಗೆ ಹೇಳಿದ್ದಾರೆ. ಎಷ್ಟು ಹೊತ್ತಿಗೆ ಅದು ನೆನಪಿಗೂ ಬರಬೇಕಾಗ್ತದೆ ನಮಗೆ. ಅಷ್ಟು ತುಂಬ ವಿವರಗಳು ಶಾಸ್ತ್ರದಲ್ಲಿ, ವೇದದಲ್ಲಿ, ಪುರಾಣಗಳಲ್ಲಿ ಇದರ ಉಲ್ಲೇಖವಾಗಿರ್ತದೆ. ನೋಡಿ, ಈಗ ಭಾಗವತದಲ್ಲಿ ಅಜನಾಭ ಹೇಳುವ ಪದ ನಾಭಿ ಹೇಳುವ ಅಗ್ನಿದ್ರನ ಮಗನ ಹೆಸರಾಗಿದೆ ಅದು. ಈಗ ಇವತ್ತು ನಮಗೆ ಹಿಂದೂ ಅನ್ನುವಂಥ ಶಬ್ದದ ಒಂದು ಬಗ್ಗೆ ಇಷ್ಟು ತರ್ಕ ಅಥವಾ ಇಷ್ಟು ವಿವೇಚನೆ ಯಾಕೆ ಅಂತಂದರೆ, ಇತ್ತೀಚೆಗದೆ ಸಾಣೇಹಳ್ಳಿ ಶ್ರೀಗಳು ಹಿಂದೂ ಶಬ್ದ ಅದರ ಅರ್ಥ ಅಶ್ಲೀಲ ಅಂತಂದರು. ಆ ಕಾರಣಕ್ಕಾಗಿ ನಮಗೆ ಮೂಲ ನಮ್ಮ ವೇದಗಳಲ್ಲೋ ಉಪನಿಷತ್ತುಗಳಲ್ಲೋ ಅಥವಾ ನಮ್ಮ ಒಟ್ಟು ಶಾಸ್ತ್ರ ಪರಂಪರೆಯಲ್ಲಿ ಹಿಂದೂ ಅನ್ನುವ ಶಬ್ದಕ್ಕೆ ಏನು ಅರ್ಥ ಇದೆ ಅನ್ನೋದನ್ನು ನೀವು ಪ್ರಾಸಂಗಿಕವಾಗಿ ಈಗಲೇ ಹೇಳಿದ್ದೀರಿ. ಅದಕ್ಕೊಂದು ದೃಢೀಕರಣದ ರೀತಿಯಲ್ಲಿ ಹಿಂದೂ ಅನ್ನುವ ಶಬ್ದಕ್ಕೆ ಈ ರೀತಿಯ ಅರ್ಥ ಇದೆ ಅಥವಾ ಈ ರೀತಿಯ ಬದುಕಿದ್ರೆ ಅದು ಹಿಂದುತ್ವ ಆಗತ್ತೆ ಅನ್ನುವಂಥದ್ದು ಒಂದಿಷ್ಟು ವಿವರಣೆಗಳನ್ನು ಕೊಡಬೇಕಾದ ಅಗತ್ಯ ಇದೆಯೇನೋ ಅಂತ ಅನಿಸ್ತದೆ. ಅದೇ ಈಗ ನಮ್ಮಲ್ಲಿ ಆರ್ಯ ಹೇಳುವ ಪದ ಅಂತ ನೀವು ಕೇಳಿದ್ರಲ್ವ, ಅದನ್ನು ಋಗ್ವೇದದ ಮಂತ್ರದಲ್ಲಿಯೂ ಆರ್ಯ ಹೇಳುವಂಥದ್ದು ಬರ್ತದೆ. ಅದನ್ನು ನಾನು ನೋಟ್ ಮಾಡ್ಕೊಂಡಿದ್ದೇನೆ, ನೋಡಿ ಹೇಳ್ತೇನೆ. ಯುವಂ ವೃಕೇಣಾಶ್ವಿನ ವಪಂತೇಹಂ ದುಹಂತಾಂ ಮನುಷಾಯ ದಸರಾ ಅಭಿದಸ್ಯ ಬಕುರೇಣ ಧಮಂತೋರುಹು ಜ್ಯೋತಿಶ್ಚಕ್ಷುರಾರ್ಯಾಯ. ಋಗ್ವೇದದ 1ನೇ ಮಂಡಲದ 117-21 ಇದರಲ್ಲಿ ಈ ಆರ್ಯಾಯ ಜ್ಯೋತಿಶ್ಚ ಅಂದರೆ ಮಂತ್ರದ ವ್ಯಾಖ್ಯೆಯಲ್ಲಿ ಈಶ್ವರ ಪುತ್ರ ಗಣಪತಿ ಅಂದರೆ ಉದಾಹರಣೆಗಾಗಿ ಆರ್ಯ ಈಶ್ವರ ಪುತ್ರ ಆಯಿತಾ. ರಾಷ್ಟ್ರೀಯ ಆರ್ಯ ರಾಷ್ಟ್ರೀಯ ಆರ್ಯ ನಿಯತ್ವಾನ್ ಇನ ಇತಿ ಚತ್ವಾರಿ ಈಶ್ವರ ನಾಮಾನಿ ಎಂದು ನಿಘಂಟುವಿನಲ್ಲಿಯೂ ಈ ಆರ್ಯಸ್ಯ ಈಶ್ವರ ಪುತ್ರ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಆರ್ಯ ಆದಿಕಾವ್ಯ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆರ್ಯ ಶಬ್ದವನ್ನು ಗೌರವವಾಚಕವಾಗಿ ಹೇಳಿದ್ನಲ್ಲ, ಆಗ ಗೌರವಕ್ಕಾಗಿ ಹೇಳಿದ್ದು. ಆರ್ಯ ಸಮಶ್ಚೈವ ಸದೈವ ಪ್ರಿಯದರ್ಶಿನ ಸಚ ಸರ್ವಗುಣೋಪೇತ ಕೌಸಲ್ಯಾನಂದವರ್ಧನ
ಅಂದರೆ ರಾಮನ ವರ್ಣನೆಯನ್ನು ಮಾಡಿದ್ದಾರೆ. ಆರ್ಯಪುತ್ರ ಪಿತಾಮಾತಾ ಸುಖಿನಿ ಕಶ್ಯದಾರ್ಯಾಚ ದೇವಿ ನಂದತಿ ಕೈಕೇಯಿ. ಇದಷ್ಟು ರಾಮಾಯಣದಲ್ಲಿ ಆರ್ಯ ಹೇಳುವ ವ್ರತಾಂ ಆರ್ಯೈ ಸಹಸ್ರಶಃ ಕಾವ್ಯ ನಾಟಕಗಳಲ್ಲಿಯೂ ಬರ್ತದೆ. ಶಾಂತಃ ಸ್ಥಿತಿ ದಾಂತಶ್ಚ ಸತ್ಯವಾದಿ ಜಿತೇಂದ್ರಿಯ ದಾತಾ ದಯಾಲುಶ್ಚ ನಮ್ರಶ್ಚ ಆರ್ಯಸ್ಯ ಅಷ್ಟ ಗುಣಾ ಸ್ಮೃತಾ ಹೇಳುವುದು ಈ ನಮಗೆ ಪ್ರಾಚೀನರು ಕೊಟ್ಟಂತಹ ಆಧಾರಗಳು ಕಾವ್ಯ ನಾಟಕಗಳಲ್ಲಿ ವೇದಗಳಲ್ಲಿ ಕೊಟ್ಟಂಥದ್ದು ಇದಿಷ್ಟು ಸಿಗ್ತದೆ. ಎಲ್ಲವೂ ಕೂಡ ಗೌರವ ಸೂಚಕವಾಗಿದೆಯೇ ವಿನಃ ಹೀನವಾದ ಅರ್ಥದಲ್ಲಿ ಎಲ್ಲೂ ಪ್ರಯೋಗವಾಗಿಲ್ಲ. ಹಾಗಾಗಿ ಹಿಂದುಶ್ಚ ಪಂಸಿದ್ಧವು, ಅದಕ್ಕಾಗಿ ಹಿಂದೂ ಪದ ಏನಿದೆಯೋ ಇದು ನಾವು ಕನ್ನಡದಲ್ಲಿ ಹಿಂದೆ ಅಥವಾ ಮುಂದೆ ಹೇಳುವ ಅರ್ಥದಲ್ಲಿ ಇಲ್ಲ, ಹೀನ ಹೇಳುವಂಥ ಅರ್ಥದಲ್ಲಿ ಇಲ್ಲ. ಹಿಂದೂ ಹೇಳುವಂಥ ಪದ ಪ್ರಾಮಾಣ್ಯ ಬುದ್ಧಿರ್ವೇದೇಶು ನಿಯಮಾನಾಂ ಅನೇಕತಾ ಉಪಾಸ್ಯಮಾನಾಂ ಅನಿಯಮ ಹಿಂದೂ ಧರ್ಮಸ್ಯ ಲಕ್ಷಣಂ ಅಂತ ಹೇಳಿ ಲೋಕಮಾನ್ಯ ತಿಲಕರು ಹೇಳಿದರಲ್ಲ, ಅದರಂತೆಯೇ ವ್ಯಾಸರು ಹೇಳಿದ್ದನ್ನೇ ಅವರು ಹೇಳಿದ್ದಾರೆ. ಯಾಕಂದರೆ ವೇದಗಳನ್ನು ರಕ್ಷಣೆ ಮಾಡಬೇಕಿದ್ರೆ ಪ್ರಾಚೀನರು ಯಾರೂ ಅದನ್ನು ಬರೆದಿಟ್ಟುಕೊಳ್ಳಿಲ್ಲ. ಮೌಖಿಕವಾಗಿ ಅಂದರೆ ಆಗ ಪರಂಪರಾಗತ ಪದ್ಧತಿಯಿಂದವ ಗುರು ಹೇಳುವುದು ಶಿಷ್ಯ ಕೇಳುವುದು, ಬಾಯಿಂದ ಬಾಯಿಗೆ. ಈಗ ನೋಡಿ, ನಾನು ಈ ಯಾವುದಾದ್ರೂ ಒಂದು ಆಧಾರವನ್ನು ನೋಡಬೇಕು ಆದರೆ ಬರೆದಿಟ್ಟುಕೊಂಡ್ರೆ ನನಗೆ ಅದನ್ನು ನೋಡಿಕೊಂಡೇ ಹೇಳಬೇಕಾಗ್ತದೆ ಅಲ್ವಾ? ಅದೇ ನನ್ನ ವೇದ ಮಂತ್ರಗಳು ಸ್ಮೃತಿ ಮೂಲದಿಂದ ಹೇಳೋದಿದ್ರೆ ಯಾವ ಅವಶ್ಯಕತೆ ಇರೋದಿಲ್ಲ. ಈ ಬರೆದಿಟ್ಕೊಳ್ಳೋದಿದೆ ಅಂದರೆ ಹೇಳಲು ಉಂಟಲ್ಲ, ಅದು ಅದರಲ್ಲಿ ಒಂದು ಮೂಢನಂಬಿಕೆ ಬಗ್ಗೆ ಒಂದು ನೆನಪಾಯಿತು. ಮಹಾಭಾರತವನ್ನು ವ್ಯಾಸರೇ ಹೇಳಿದ್ರು, ಬರೆದದ್ದು ಗಣಪತಿ ಅಂತ ಹೇಳಿ ನಾವು ಕೇಳ್ತೇವೆ ಅಲ್ವಾ? ವಾಸ್ತವಿಕವಾಗಿ ಅದು ಮೂಢನಂಬಿಕೆಯಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಇದು ನಾನು ಹೇಳಿದ್ದಲ್ಲ, ಅನೇಕ ಮಂದಿ ವಿದ್ವಾಂಸರು ಹೇಳೋದನ್ನು ಕೇಳ್ಕೊಂಡು ಹೇಳ್ತಾ ಇದ್ದೇನೆ. ಹಡಪ್ಪ ಮೊಹಂಜೋದಾರ ಕಾಲದಲ್ಲಿ ಅಷ್ಟೇ ಲಿಪಿ ಬಂದದ್ದು ಅಲ್ವಾ? ದ್ವಾಪರ 5000 ವರ್ಷದ ಹಿಂದೆ 28ನೇ ವ್ಯಾಸರು ಮಹಾಭಾರತವನ್ನು ಗಣಪತಿ ಬರೆದ ವ್ಯಾಸರು ಹೇಳಿದರು ಅಂದರೆ ಲಿಪಿನೇ ಇಲ್ಲಲ್ಲ, ಅವಾಗ ಲಿಪಿ ಇತ್ತ ಅಂತ ಪ್ರಶ್ನೆ ಅಲ್ವಾ ಬರ್ತದೆ. ಈಗ ಇವತ್ತು ನಾವು ಅಲ್ಲಿ ಹರಿದ್ವಾರಕ್ಕೆ ಹೋದರೆ ಗಣಪತಿ ಗುಹೆ, ವ್ಯಾಸ ಗುಹೆ 100 ಗಾವುದ ದೂರ ಇದೆ. ಮೈಕ ಹಾಕೊಂಡು ಹೇಳಿದ್ರು ಕೇಳುವುದಿಲ್ಲ. ಅರೆ, ಈ ವ್ಯಾಸ ಗುಹೆಯಲ್ಲಿ ಕೂತ್ಕೊಂಡು ಇವರು ಹೇಳದ್ದು, ಗಣಪತಿ ಅವನ ಗುಹೆಯಲ್ಲಿ ಕೂತ್ಕೊಂಡು ಬರೆದದ್ದು, ಅದಕ್ಕೆ ಸಂಬಂಧವೇ ಇಲ್ಲ, ಎಲ್ಲ ಸುಳ್ಳು ಅಂತೇಳೇ ಹೇಳಬೇಕು. ಆದರೆ ಅಲ್ಲಿ ಬರೆದ ಅಂದರೆ ಅರ್ಥ ನಾಶವಿಲ್ಲದೆ ಹೋದ ಹಾಗೆ ರಕ್ಷಣೆಯನ್ನು ಮಾಡಿದ ಗಣಪತಿ ಹೇಳುವುದೇ ಮುಖ್ಯ ತಾತ್ಪರ್ಯವೇ ವಿನಃ ಅಲ್ಲಿ ಬರೆದಿಟ್ಟು ಅಂದರೆ ನಾವೀಗ ಏನು ಕೂಗಳತೆ ಅಂತೇವೋ ಹೌದು ಆ ಅಳತೆಗೋಲು ಅಲ್ಲ. ಅಲ್ಲ. ಈಗ ನೀವು ಬ್ರಹ್ಮನ ಆಯುಷ್ಯವನ್ನ, ಬ್ರಹ್ಮನ ದಿನವನ್ನ ಅಥವಾ ನೀವು ಇವರು ಏನು ಭೀಷ್ಮನ ಇಚ್ಛಾಮರಣದ ವರ್ಷಗಳನ್ನ ಅಳೆಯುವ ಮಾನದಂಡ ಬೇರೆ ಇತ್ತಲ್ಲ ಆಗ. ಖಂಡಿತ. ಈಗ ನೋಡಿ, ಕಾಲವನ್ನು ನಾವು ಮಾಪನ ಮಾಡಬೇಕಿದ್ರೆ ಈಗ ನಮ್ಮ ಕಾಲಕ್ಕೂ ಒಂದು ಇರುವೆಯ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಅಂದರೆ, ಒಂದು ಮರಳಿನ ರಾಶಿಯನ್ನು ಮನುಷ್ಯರಾದವರು ಒಂದೇ ಸೆಕೆಂಡಿನಲ್ಲಿ ದಾಟ್ತಾರೆ. ಅದೇ ಒಂದು ಇರುವೆ ಆ ಮರಳ ರಾಶಿಯನ್ನು ದಾಟಬೇಕು ಅಂತಾದರೆ ಎಷ್ಟು ಕಾಲ ತಗೊಳ್ತದೆ. ಹೌದು. ಹಾಗೆ ಬ್ರಹ್ಮನ ಆಯುಷ್ಯ ಹೇಳುವಂಥದ್ದು ಜ್ಯೋತಿಷ್ಶಾಸ್ತ್ರದಲ್ಲಿ ಅದು ಕಲ್ಪಕ್ಕೆ ಒಂದು ದಿನ ಅಂತೇಳಿ ಹೇಳ್ತಾರೆ. ಅದರಲ್ಲಿಯೂ 12 ತಾಸಿಗೆ. ಅದು ಬ್ರಹ್ಮನ ರಾತ್ರಿ ಬೇರೆ, ಹಗಲು ಬೇರೆ, ಆ ಕಾಲಮಾನವೇ ಭಿನ್ನವಾಗಿರ್ತದೆ. ಹೌದು. ಹಾಗಾಗಿ ನೀವು ಅವತ್ತಿನ ಕಾಲವನ್ನು ಇವತ್ತಿನ ಮಾನದಂಡದಲ್ಲಿ ಅಳೆಯುವುದಲ್ವಲ್ಲ. ಆಗುತ್ತಿಲ್ಲ. ಹಾಗೆ ಈ ಬರೆಯುವಿಕೆ ಇದೆಯಲ್ಲ, ಬರೆಯುವಿಕೆ ಮನುಷ್ಯನನ್ನು ಬರೆದಿಟ್ಟುಕೊಳ್ಳುವುದೇ ನೆನಪು ಹೋಗ್ತದೆ. ನಾವೇನು
ಸ್ವೀಕಾರವನ್ನು ಒಳಗಡೆ ಮಾಡಿದ್ದೇವೆ ಅದು ನಮಗೆ ಅದು ಚಿರಾಯು ಅದು. ಶಾಶ್ವತವಾಗಿ ಇರ್ತದೆ, ಸಮಯಕ್ಕೆ ಬರ್ತದೆ ಅದು. ಹೌದು ಹೌದು. ಹೀಗಾಗಿ ಬರೆದಿಟ್ಟುಕೊಳ್ಳುವುದೇ ಅದು ಈಗಿನ ಕಾಲದಲ್ಲಿ ಅದೆಲ್ಲ ಮಸ್ತಿಷ್ಕದಲ್ಲಿ ಇರಬೇಕು, ಪುಸ್ತಕದಲ್ಲಿ ಇರಬಾರ್ದು. ಕರೆಕ್ಟ್. ನಮ್ಮ ತಂದೆಯವರು ಅದನ್ನೇ ಹೇಳ್ತಾ ಇರ್ತಿದ್ದರು. ನಿಮಗೆ ಪುಸ್ತಕದಲ್ಲಿ ಇದ್ದದ್ದು ನಿನ್ನ ಮಸ್ತಕಕ್ಕೆ ಬಂದರೆ ಮಾತ್ರ ಅದು. ಈಗ ನನಗೆ ಅದು ತಂದೆಯವರು ಆಗ ಹೇಳಿದ್ದು ಅರ್ಥ ಆಗಲಿಲ್ಲ, ಆಗಿದ್ದು ಈಗ ಅದು ಅರ್ಥವಾಗ್ತದೆ. ಮತ್ತು ನೀವು ಹೇಳಿದಿರಿ, ಹೌದು, ಯಾವಾಗೂ ವ್ಯಕ್ತಿ ದುರ್ಬಲನಾಗಬಾರ್ದು, ಸಬಲನಾಗಿರಬೇಕು. ಅಂದರೆ ಅವನು ಜ್ಞಾನವಂತನಾಗಿರಬೇಕು, ಕರ್ಮವನ್ನು ಮಾಡುವ ಹಾಗೆ ಇರಬೇಕು.